ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಹಸಿಮೆಣಸಿನಕಾಯಿಂದ ಚಿಕನ್ ಫ್ರೈ ಮಾಡೋದು ಹೆಂಗೆ ಅಂತ ನಿಮಗೆಲ್ಲ ತೋರಿಸ್ಕೊಡ್ತೀನಿ. ಅರ್ಧ ಕೆಜಿ ಚಿಕನ್ ತಗೊಂಡಿದ್ದೀನಿ ಫ್ರೈ ಮಾಡೋದಕ್ಕೆ. ನೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಚಿಕನ್ ಫ್ರೈಗೆ ಬೇಕಾಗಿರೋ ಮಸಾಲೆ ಐಟಮ್ ತಗೊಂಡಿದ್ದೀನಿ, ಇದನ್ನು ರುಬ್ಕೋಬೇಕಾಗತ್ತೆ. ಈಗ ಬೇಕಾಗಿರೋ ಚಿಕನ್ ಫ್ರೈಗೆ ನಾನು ಇಲ್ಲಿ ಬಾಣಲಿ ಇಟ್ಕೊಂಡು ಸ್ವಲ್ಪ ಆಯಿಲ್ ಅನ್ನು ಹಾಕೋತಾ ಇದ್ದೀನಿ ಚಿಕನ್ ಫ್ರೈ ಮಾಡೋದಕ್ಕೆ. ಚಿಕನ್ ಫ್ರೈಗೆ ಬೇಕಾಗಿರೋದು ಸ್ವಲ್ಪ ಜೀರಿಗೆನ ಹಾಕೋಬೇಕಾಗತ್ತೆ, 1/4 ಟೀ ಸ್ಪೂನು. ಇಲ್ಲಿ ನಾನು ತೋರಿಸ್ಕೊಟ್ಟಿರೋದು ಆವಲ್ಲೇ ನಾನು ಮಸಾಲೆ ಐಟಮ್ ಬೇಕಾದ್ರೆ ಈರುಳ್ಳಿ, ಕರ್ಬೇವಿನ ಸೊಪ್ಪು, ಸ್ವಲ್ಪ ಜೀರಿಗೆ ಹಾಕಿ ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು. ಆಗ್ಲೇ ತೋರಿಸ್ಕೊಟ್ಟಿರೋ ಮಸಾಲಾನ ಹಸಿಮೆಣಸಿನಕಾಯಿ ಎಲ್ಲ ನಾನು ಮಿಕ್ಸಿ ಜಾರ್ ಮಾಡ್ಕೊಂಡಿದ್ದೀನಿ. ಅದನ್ನ ಸ್ವಲ್ಪ ಧನಿಯಾ ಪುಡಿ ಹಾಕೊಳ್ಳಿ, ಜೀರಿಗೆ ಪೌಡ್ರ್ 1/4 ಟೀ ಸ್ಪೂನು, 1/4 ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡ್ರು, 1 ಸ್ಪೂನ್ ಹೋಮ್ ಮೇಡ್ ಗರಂ ಮಸಾಲಾ ಪೌಡ್ರು. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆ ಹಾಕಿದ್ಮೇಲೆ. ಇವಾಗ ಇದನ್ನ ಮಸಾಲೆ ಮಿಕ್ಸ್ ಆದಾದ್ಮೇಲೆ ಒಂದು 5 ಮಿನಿಟ್ಸು ಇದನ್ನ ಕುಕ್ ಮಾಡಬೇಕಾಗತ್ತೆ ಚೆನ್ನಾಗಿ. ಒಂದು ಪ್ಲೇಟ್ ಮುಚ್ಚಿಬಿಡೋಣ. ಅಷ್ಟರಲ್ಲಿ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಸೂರಿ ಮೇಥಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಚಿಕನ್ ಈಗ ಚೆನ್ನಾಗಿ ಫ್ರೈ ಆಗಿದೆ, ನೋಡ್ಬೋದು. ಚೆನ್ನಾಗಿ ಇವಾಗ ಆಯಿಲ್ ಅನ್ನೋದು ಹೊರಗಡೆ ಬಿಟ್ಟಿದೆ. ನೋಡೋಕ್ಕೂ ತುಂಬ ಚೆನ್ನಾಗಿದೆ, ತಿನ್ನಬೇಕು ಅಂತ ಅನ್ನಿಸ್ತಿದೆ ನನಗಂತೂ. ಒಂದ್ಸರಿ ಟೇಸ್ಟ್ ಮಾಡೇ ಬಿಡ್ತೀನಿ. ಈಗ ನೋಡಿ ಟೇಸ್ಟ್ ಎಷ್ಟು ಚೆನ್ನಾಗಿದೆ ಅಂದರೆ ಸೂಪರಾಗಿದೆ ಟೇಸ್ಟ್. ಆದರೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.